ನಮಸ್ಕಾರ ವಾಸು, ವೆಲ್ಕಮ್ ಬ್ಯಾಕ್. ಹೇಗಿದ್ರಲ್ರು? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್, ನೋಡಬಹುದು ರೀಸೆಂಟ್ ಆಗಿ ಒಂದು ಬ್ಯಾಂಕಿಂಗ್ ರಿಲೇಟೆಡ್ ತುಂಬಾನೇ ಒಂದು ವೇಕೆನ್ಸಿಗಳನ್ನ ಕರಿತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ನೋಡಬಹುದು ಒಂದ್ 2 ತಿಂಗಳ ಹಿಂದೆ ನೋಡಬಹುದು SBI ಅಲ್ಲಿ 6000 ವೇಕೆನ್ಸಿಗಳನ್ನ ಕರೆದಿದ್ರು. ಮತ್ತೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ನೋಡಬಹುದು 3200 ವೇಕೆನ್ಸಿಗಳನ್ನ ಕರೆದಿದ್ರು. HDFC ಅಲ್ಲಿ 5000 ವೇಕೆನ್ಸಿಗಳನ್ನ ಕರೆದಿದ್ರು. ರೀಸೆಂಟ್ ಆಗಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಜಾಸ್ತಿ ಒಂದು 2023-24 ಅಲ್ಲಿ ಒಂದು ಬ್ಯಾಂಕಿಂಗ್ ರಿಲೇಟೆಡ್ ತುಂಬಾನೇ ಒಂದು ವೇಕೆನ್ಸಿಗಳನ್ನ ಕರಿತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಇವತ್ತು ನೋಡಬಹುದು ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ 2024 ಇಲ್ಲಿ ನೋಡಬಹುದು 500 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಟೋಟಲಿ ಬಂದ್ಬಿಟ್ಟು 500 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಇದು ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಒಂದು ವೇಕೆನ್ಸಿ ಆಗಿರುತ್ತೆ. ಅಂದ್ರೆ ಆಲ್ ಓವರ್ ಇಂಡಿಯಾ ಪ್ರತಿಯೊಂದು ರಾಜ್ಯದವರು ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈ ಕೂಡ ಮಾಡಬಹುದು ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿ ನೋಡಬಹುದು ಟೋಟಲಿ ಬಂದ್ಬಿಟ್ಟು 40 ಪೋಸ್ಟ್ ಗಳು ಖಾಲಿ ಇದೆ ಸ್ನೇಹಿತರೆ. ಯಾರಿಗೆಲ್ಲ ಒಂದು ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗನೆ ಅಪ್ಲೈನ ಮಾಡಿ ಸ್ನೇಹಿತರೆ. ಮತ್ತೆ ಇದಕ್ಕೆ ನೋಡಬಹುದು ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ಏಜ್ ಎಷ್ಟು ಇರಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್, ನೀವು ಏನೆಲ್ಲ ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡಿರ್ಬೇಕು, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರೋ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ನ ಮಾಡ್ತಾ ಇರ್ತೀನಿ. ನೀವೇ ಮೊದಲು ವಿಡಿಯೋನ ನೋಡ್ತೀರಾ ಸ್ನೇಹಿತರೆ. ಓಕೆ, ನೋಡಬಹುದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ 2024 ಅಲ್ಲಿ ಟೋಟಲಿ ಬಂದ್ಬಿಟ್ಟು 500 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಈ ಒಂದು ಜಾಬ್ಗೆ ನೀವು ಅಪ್ಲೈನ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಏಜ್ ಎಷ್ಟು ಇರಬೇಕು, ಮಿನಿಮಮ್ ಏಜ್ ಬಂದ್ಬಿಟ್ಟು 20 ವಯಸ್ಸು ನಿಮ್ಗೆ ಕಂಪ್ಲೀಟ್ ನ ಆಗಿರ್ಬೇಕು ಸ್ನೇಹಿತರೆ. ಮತ್ತೆ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು ನಿಮ್ಗೆ 28 ವರ್ಷದ ಒಳಗೆ ಇರಬೇಕು ಸ್ನೇಹಿತರೆ. ನೋಡಬಹುದು 20 ರಿಂದ 28 ವರ್ಷದ ಒಳಗಿದ್ದವರು ಪ್ರತಿಯೊಬ್ರು ಕೂಡ ಈ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ 2024 ಅಲ್ಲಿ 500 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಪ್ರತಿಯೊಬ್ರು ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈನ ಮಾಡಬಹುದು ಸ್ನೇಹಿತರೆ. ಮತ್ತೆ ಇದಕ್ಕೆ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂತಂದ್ರೆ ನೋಡಬಹುದು ನೀವು ಒಂದು ಎನಿ ಡಿಗ್ರಿ ನೀವು ಕಂಪ್ಲೀಟ್ ನ ಮಾಡಿರ್ಬೇಕು. BA ಆಗಿರ್ಬೋದು, BSc, BCom, MA, MSc, MCom ಪ್ರತಿ ಯಾವುದೇ ಒಂದು ಡಿಗ್ರಿ ಕೋರ್ಸ್ ನ ನೀವು ಕಂಪ್ಲೀಟ್ ಮಾಡಿದ್ರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಕೂಡ ಮಾಡಬಹುದು ಸ್ನೇಹಿತರೆ. ಮತ್ತೆ ಇದಕ್ಕೆ ಅಪ್ಲೈನ ಮಾಡ್ಬೇಕಪ್ಪ ಅಂತಂದ್ರೆ DD ಎಷ್ಟಿರುತ್ತೆ ಅದ್ರ ಬಗ್ಗೆನೂ ಕೂಡ ಸಿಂಪಲ್ ಆಗಿ ತಿಳ್ಕೊಂಡ್ಬಿಡೋಣ. ಯಾರೆಲ್ಲ ಜನರಲ್ ಆಗಿರ್ಬೋದು ಮತ್ತೆ OBC ಕ್ಯಾಂಡಿಡೇಟ್ ಇದ್ರೆ ನಿಮ್ಗೆ 800 ರೂಪಾಯಿ DD ಇರುತ್ತೆ. ಮತ್ತೆ SC ST ಯಾರೆಲ್ಲ ಇದ್ರೆ ನಿಮ್ಗೆ 600 ರೂಪಾಯಿ DD ಇರುತ್ತೆ. ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ರೆ ನಿಮ್ಗೆ 600 ರೂಪಾಯಿ ಕೂಡ DD ಕೂಡ ಇರುತ್ತೆ ಸ್ನೇಹಿತರೆ. ಈ ಒಂದು ಜಾಬ್ಗೆ ನೀವು ಮೇಲ್ ಅಂಡ್ ಫಿಮೇಲ್ ಇಬ್ರು ಕೂಡ ಅಪ್ಲೈ ಕೂಡ ಮಾಡಬಹುದು ಸ್ನೇಹಿತರೆ. ಮತ್ತೆ ಇದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ನೋಡಬಹುದು, ಯಾವಾಗ ಯಾರೆಲ್ಲ ಒಂದು ಇಂಟ್ರೆಸ್ಟ್ ಇದ್ದವರು ಅಪ್ಲಿಕೇಶನ್ ಹಾಕ್ತೀರಾ ನಿಮ್ದು ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಮೂಲಕ ನಿಮ್ಮ ಒಂದು ಎಕ್ಸಾಮ್ ಕೂಡ ಅಟೆಂಡ್ ಮಾಡ್ತಾರೆ ಸ್ನೇಹಿತರೆ. ಎಕ್ಸಾಮ್ ಅಲ್ಲಿ ಜಾಸ್ತಿ ಯಾರು ಸ್ಕೋರ್ ಮಾಡ್ತಾರೆ, CT ಎಕ್ಸಾಮ್ ಅಲ್ಲಿ ಜಾಸ್ತಿ ಯಾರು ಒಂದು ಸ್ಕೋರ್ ಮಾಡ್ತಾರೆ ಅವರ ಒಂದು ಲಿಸ್ಟ್ ಕೂಡ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಅವರ ಒಂದು ಹೆಸರು ಕೂಡ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಸ್ನೇಹಿತರೆ. ಈ ಒಂದು ಜಾಬ್ಗೆ ನೀವು ಎಲಿಜಿಬಲ್ ಇರ್ಬೇಕಪ್ಪ ಅಂತಂದ್ರೆ ನೋಡಬಹುದು ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಕಂಪಲ್ಸರಿ ಆಗಿ ಬೇಸಿಕ್ ಸರ್ಟಿಫಿಕೇಟ್ ಕೂಡ ಇರಲೇಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ನಿಮ್ ಸ್ನೇಹಿತರು ಯಾರೆಲ್ಲ ಒಂದು ಬ್ಯಾಂಕಿಂಗ್ ರಿಲೇಟೆಡ್ ಜಾಬ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಸ್ನೇಹಿತರೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ಹೊಸ ಹೊಸ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.